ಓಡೋಗಿ ಹಿಡ್ಕೊಬತ್ತಾರ ಅಷ್ಟೇ ಇವಾಗ. ತುಂಬಾ ಯೋಚನೆ ಮಾಡ್ತಾ ಇದ್ರ, ಆ ಕಡೆ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀರಾ? ಎಗರ್ಲಾ ಬೇಡ, ಇಲ್ಲ ಓಡೋಬಿಡ್ಲಾ, ಡೈರೆಕ್ಟರ್ ಕೈ ಕೊಟ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? ಬಂದು ಸಿಗಾಕೊಂಡು ಆಗಿದೆ ಬಾಸ್, ಎಲ್ಲಿ ಓಡೋಗ್ತೀರಾ, ಓಡೋಗಿ ಹಿಡ್ಕೊಬತ್ತಾರ ಅಷ್ಟೇ ಇವಾಗ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ನೋಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಲೈಫಲ್ಲಿ. ಹೇಳಿದ ತಕ್ಷಣ ಆಕ್ಚುಲಿ ನಾನು ನೆನ್ನೆನೇ ಹೇಳ್ಬಿಟ್ಟೆ ಅವ್ರಿಗೆ, ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ. ಪರವಾಗಿಲ್ಲ, ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು 100 ಅಂತ ಹೇಳ್ತಾ ಇದಾರೆ. ಏನೋ ಮಾಡಕ್ಕಲ್ಲ, ಭಗವಂತನ ಮೇಲೆ ಭಾರ ಹಾಕಿ, ತಂದೆ ತಾಯಿ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಇದ್ರಲ್ಲಿ ನೋಡ್ಬೇಕಾಗತ್ತೆ ಅಷ್ಟೇ. ಈ ತರ ಎಲ್ಲ ಚಾಪರಿಂದ ರಿಯಲ್ ಆಗಿ ಎಗಿರ್ಬೇಕು ಅಂತ ನಾವು ನಮ್ಮ ಭಾಷೆ ಕೇಳಿದ್ವಿ, ಎಗರಪ್ಪ ಮಾಡ್ರಪ್ಪ ಅಂದ್ರು ಓಕೆ ಅಂತ ಹೇಳಿದ್ವಿ ಅಷ್ಟೇ. ಇಲ್ಲಿ ಬಂದಿದೀವಿ, ನೀವು ಬಂದಿದ್ದೀರಾ, ಎಗಿರ್ತೀವಿ ಅಷ್ಟೇ ಗೊತ್ತು ನಮಗೆ. ಇದಕ್ಕೆ ಪ್ರಿಪ್ರೇಷನ್ ಏನೂ ಇಲ್ಲ. ಬಟ್ ಒಂದು ಆಸೆ ಇತ್ತು ಹೆಲಿಕಾಪ್ಟರ್ ಹೋಗೋಣ ಅಂತ, ಬಟ್ ಎಂಜಾಯ್ ಮಾಡಕ್ ಹೋಗೋಣ ಅನ್ಕೊಂಡೆ. ಈ ತರ ಹೋಗಿ ರಿಸ್ಕ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಸುಮಾರು 1000 ಏಟ್ಗಳು, ಲಕ್ಷ ಏಟ್ಗಳು ಲೆಕ್ಕ ಇಲ್ಲ, ಆ ಥರ ತಿನ್ಬಿಟ್ಟಿದ್ದು ನಾನು ಉದಯ್. ಅದೆಲ್ಲ ನಮ್ಗೆ ಹೊಸ್ತಲ್ಲ. ಬಟ್ ಇದು ವಸ್ತು, ಇದು ಚಾಪರು ವಸ್ತು, ಚಾಪರಿಂದ ಎಗರೋದು ವಸ್ತು. ಆವಾಗ ಅಕ್ಷಯ್ ಕುಮಾರ್ ಅವ್ರು ಎಗರೋದು ಅದು ಇದು ನೋಡ್ತಾ ಇದ್ದು ಅಷ್ಟೇ, ಬಿಟ್ರೆ ಅದು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಇವತ್ತು ನಾವೇ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಖುಷಿನೂ ಆಗ್ತಾ ಇದೆ, ಭಯನೂ ಆಗ್ತಾ ಇದೆ. ಏನಾಗ ಎಗಿರ್ಬೇಕು ಅಂತ ನಾವು ನಮ್ಮ ಭಾಷೆ ಕೇಳಿದ್ವಿ, ಎಗರಪ್ಪ ಮಾಡ್ರಪ್ಪ ಅಂದ್ರು ಓಕೆ ಅಂತ ಹೇಳಿದ್ವಿ ಅಷ್ಟೇ. ಇಲ್ಲಿ ಬಂದಿದೀವಿ, ನೀವು ಬಂದಿದ್ದೀರಾ, ಎಗಿರ್ತೀವಿ ಅಷ್ಟೇ ಗೊತ್ತು ನಮಗೆ. ಇದಕ್ಕೆ ಪ್ರಿಪ್ರೇಷನ್ ಏನೂ ಇಲ್ಲ. ಬಟ್ ಒಂದು ಆಸೆ ಇತ್ತು ಹೆಲಿಕಾಪ್ಟರ್ ಹೋಗೋಣ ಅಂತ, ಬಟ್ ಎಂಜಾಯ್ ಮಾಡಕ್ ಹೋಗೋಣ ಅನ್ಕೊಂಡೆ. ಈ ತರ ಹೋಗಿ ರಿಸ್ಕ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಸುಮಾರು 1000 ಏಟ್ಗಳು, ಲಕ್ಷ ಏಟ್ಗಳು ಲೆಕ್ಕ ಇಲ್ಲ, ಆ ಥರ ತಿನ್ಬಿಟ್ಟಿದ್ದು ನಾನು ಉದಯ್. ಅದೆಲ್ಲ ನಮ್ಗೆ ಹೊಸ್ತಲ್ಲ. ಬಟ್ ಇದು ವಸ್ತು, ಇದು ಚಾಪರು ವಸ್ತು, ಚಾಪರಿಂದ ಎಗರೋದು ವಸ್ತು. ಆವಾಗ ಅಕ್ಷಯ್ ಕುಮಾರ್ ಅವ್ರು ಎಗರೋದು ಅದು ಇದು ನೋಡ್ತಾ ಇದ್ದು ಅಷ್ಟೇ, ಬಿಟ್ರೆ ಅದು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಇವತ್ತು ನಾವೇ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಖುಷಿನೂ ಆಗ್ತಾ ಇದೆ, ಭಯನೂ ಆಗ್ತಾ ಇದೆ. ಹೆಲಿಕಾಪ್ಟರ್ ಇರುತ್ತೆ, ಒಂದು ಡೈ ಮಾಡಿ ಹೇಗೆ ಅನಿಸ್ತಾ ಇದೆ? ತುಂಬಾ ಭಯ ಆಗ್ತಾ ಇದೆ, ಹೊಸದಂತೂ ಅನಿಸ್ತಾ ಇದೆ ಅಷ್ಟೇ. ಓಕೆ, ಸೊ ಬಂದು ಡೈರೆಕ್ಟರ್ ಫಸ್ಟ್ ನಿಮ್ಮ ಹತ್ರ ಒಂದು ಕಾನ್ಸೆಪ್ಟ್ ಹೇಳಿದಾಗ, ಒಂದು ರನ್ನಿಂಗ್ ಹೆಲಿಕಾಪ್ಟರ್ ಇರುತ್ತೆ, ಒಂದು ಡೈ ಮಾಡ್ತೀರಾ ನೀವು ಅಂತಂದಾಗ ಏನ್ ಅನಿಸ್ತು? ಬೇಕಾಗಿದೆಲ್ಲ ಓಡಾಡೋಣ ಅನಿಸ್ತಾ ಅಥವಾ ಇಲ್ಲ ಮಾಡಬೇಕು ಅಂತ ಅನಿಸ್ತು? ಇಲ್ಲ, ಏನಿಲ್ಲ, ಸಿಂಪಲ್ ಡೂಪ್ ಹಾಕೊಂಡು ಮಾಡ್ತಾರೆ ಅನ್ಕೊಂಡ್ವಿ, ಮಾಡಿ ಅಂತ ಹೇಳ್ಬಿಟ್ಟಿವಿ ನಾವು ಜೋಶಲ್ಲಿ ಖುಷಿಯಾಗಿ. ಬಟ್ ಆಮೇಲೆ ನೋಡ್ರಿ ಡೂಪ್ ಎಲ್ಲ ಇಲ್ಲ, ನೀವೇ ಮಾಡ್ಬೇಕು ಅಂದ್ರು. ಅದು ನಿನ್ನೆ ಸಂಜೆ ಹೇಳಿದ್ರು, ಭಯ ಸ್ಟಾರ್ಟ್ ಆಗೋಯ್ತು. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಫಸ್ಟ್ ಬಂದು ಎಗರ್ಕೊಂಬಿಡೋಣ ಅಂತ ಬಂದ್ಬಿಟ್ಟಿದೀವಿ. ಆ ಚಾಪರ್ ಬರ ಕಾಯ್ತಾ ಇದೀವಿ. ಬಂದ ಫಸ್ಟ್ ಎಗರ್ಬಿಡ್ತೀವಿ, ಒಂದು ಭಯ ಹೋಗ್ಬಿಡ್ಲಿ ಅಂತ. ಯಾಕೆ ಸರ್ ಸ್ವಿಮ್ ಬರಲ್ವಾ ನಿಮ್ಗೆ? ಅಲ್ಲ, ಸ್ವಿಮ್ಮಿಂಗ್ ಬರುತ್ತೆ, ಬಟ್ ಫಸ್ಟ್ ಟೈಮ್ ಅಲ್ಲಿ ಮೇಲಿಂದ ಆಗಿರ್ತಾ ಇದೀವಲ್ಲ, ಒಳಗಡೆ ಏನ್ ನರ್ವಸ್ ಆಗಿ ಏನ್ ಹೊಡಿತೀವೋ ಏನ್ ಹೊಡಿಯಲ್ಲೋ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದು ಸ್ವಲ್ಪ ಸ್ವಿಮ್ಮಿಂಗ್, 1-2 ಬಾವಿ ಇಷ್ಟ ಇರ್ತದಲ್ಲ, 2 ಸರ್ತಿ ಅವರೇ ಕಟ್ಟೆ ಸಿಕ್ಬಿಡೋದು ಇಟ್ಕೊಂಡು ಅಷ್ಟೇ ಸ್ವಿಮ್ಮಿಂಗ್ ಗೊತ್ತಿರೋದು. ಯಾವ್ದು 60, 20 ಅಡಿ 30 ಅಡಿ ಲೆಂತ್ ಎಲ್ಲ ಹೊಡೆದ ಅಭ್ಯಾಸ ಇಲ್ಲ. ಹಂಗಾಗಿ ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದೀನಿ. ಅದು ಬರಲ್ಲ, 2 ಸಲ ಎದೊಳ್ತೀರಿ, 3ನೇ ಸಲ ಕ್ಯಾಚ್ ಹಾಕೊಂಡ್ಬಿಡಿ. ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ಭಗವಂತ ಹಿಡ್ಕತಾನೆ, ನೆಮ್ಮದಿಯಾಗಿ ಹೋಗ್ಬಿಡೋದು.